2 ದಿನದಿಂದ ಕಲಬುರಗಿಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗ್ತಾ ಇದೆ. ಬಿರುಗಾಳಿಯ ಆರ್ಭಟಕ್ಕೆ ತೋಟಗಾರಿಕಾ ಬೆಳೆಗಳೆಲ್ಲ ಮಣ್ಣುಪಾಲಾಗಿದೆ. ಭಾರಿ ಬಿರುಗಾಳಿಗೆ ತತ್ತರಿಸಿ ನೆಲ ಕಚ್ಚಿದೆ 100 ಎಕರೆ ಬಾಳೆ ಗಿಡ. ಕಲಬುರಗಿ ತಾಲೂಕಿನ ಸೀತನೂರು, ನಂದಿಕೂರ, ಕಡಣಿ, ಮಿಣಚಗಿ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ಬೆಳೆ ಹಾನಿಯಾಗಿದೆ. ಸೀತನೂರ ಗ್ರಾಮದಲ್ಲಿ ಬಾಬುರಾವ್ ಪಾಟೀಲ್ರ 4 ಎಕರೆ ಬಾಳೆ ಹಾನಿಯಾಗಿದೆ. ಇನ್ನೊಂದು ತಿಂಗಳಲ್ಲಿ ಕಟಾವಿಗೆ ಸಿದ್ಧವಾಗಿದ್ದಂತ ಬಾಳೆ ತೋಟ ಬಿರು ಬೇಸಿಗೆಯಲ್ಲೂ ಮಕ್ಕಳಂತೆ ಜೋಪಾನ ಮಾಡಿ ಬೆಳೆಸಿದಂತಹ ರೈತ ಈಗ ಕಂಗಾಲಾಗಿದ್ದಾನೆ. 16 ಲಕ್ಷ ಲಾಭದ ನಿರೀಕ್ಷೆಯಲ್ಲಿದ್ದ ರೈತ ಬೆಳೆ ಹಾನಿಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಬಿಸಿಲೂರು ಕಲಬುರಗಿ ಜಿಲ್ಲೆ ಈ ಬಾರಿ ದಾಖಲೆಯ ಉಷ್ಣಾಂಶ ಕಂಡಿರುವಂಥದ್ದು. 47 ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚಿನ ಉಷ್ಣಾಂಶ ಈ ಬಾರಿ ಕಲಬುರಗಿನಲ್ಲಿ ದಾಖಲಾಗಿರುವಂಥದ್ದು. ಹಾಗಾಗಿ ಅಂತರ್ಜಲ ಮಟ್ಟ ಸಂಪೂರ್ಣ ಕುಸಿತಕ್ಕೊಳಗಾಗಿ ಬಾವಿ ಬೋರ್ವೆಲ್ಗಳು ಬತ್ತಿ ಹೋಗಿ ರೈತಾಪಿ ವರ್ಗದವರು ಬೆಳೆದಂತಹ ಸಂಪೂರ್ಣ ಬೆಳೆಗಳೆಲ್ಲವೂ ಕೂಡ ನಾಶವಾಗಿರುವಂಥದ್ದು. ಇನ್ನು ಕೆಲವು ಜನರು ಅತಿಯಾಗಿ ಕಷ್ಟಪಟ್ಟು ಉಳಿಸಿರುವಂತಹ ಬೆಳೆ ಕೂಡ ಈ ಬಾರಿ ಮುಂಗಾರಿನ ಆರಂಭದಲ್ಲಿಯೇ ಬೀಸಿದಂತಹ ಬಿರುಗಾಳಿ ಮಿಶ್ರಿತ ಮಳೆಯಿಂದ ನೆಲಕಚ್ಚಿ ಕಂಗಾಲಾಗಿ ಹೋಗಿದೆ. ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರಿಗೆ ನೆಲಕಚ್ಚಿ ಹೋಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಸೀತನೂರು ಗ್ರಾಮದ ಹೊಲದಲ್ಲಿ ನಾವಿರುವಂಥದ್ದು. ಇದೊಂದು ಬಾಳೆ ತೋಟ ನೋಡ್ಬೋದು. 4 ಎಕರೆ ಪ್ರದೇಶದಲ್ಲಿ ಸುಮಾರು 9 ತಿಂಗಳ ಹಿಂದೆ ಬಾಳೆ ಸಸಿಯನ್ನು ನಾಟಿ ಮಾಡಲಾಗಿತ್ತು. ಈ ಗಿಡ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಬಹಳಷ್ಟು ಕಡೆ ಕಾಯಿ ಕೂಡ ಬಿಟ್ಟಿರುವಂಥದ್ದನ್ನು ನೋಡ್ಬೋದಾಗಿದೆ. ಇನ್ನೇನು 1-2 ತಿಂಗಳು ಕಳೆದಿದೆಯಾದಲ್ಲಿ ಈ ರೀತಿ ಗೊನೆ ಬಿಟ್ಟಿರುವಂತಹ ಗೊನೆ ಏನಿದ್ದಾವೆ ಇವೆಲ್ಲವೂ ಕೂಡ ಕಾಯಿಗಳಾಗಿ ರೈತನ ಕೈಗೆ ಬರುವಂತಹ ಸಂದರ್ಭ. ಆದರೆ ಕೈಗೆ ಬಂದಂತಹ ತುತ್ತು ಈ ರೈತನ ಬಾಯಿಗೆ ಬರಲಿಲ್ಲ. ಕಾರಣ ಕಳೆದ 2 ದಿನಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಮತ್ತು ಬಿರುಗಾಳಿ ಸಹಿತ ಮಳೆಯಿಂದಾಗಿ ಈ ರೀತಿ ಬಾಳೆ ಗಿಡ ಸಂಪೂರ್ಣ ನೆಲಕಚ್ಚಿ ಹೋಗಿರುವಂಥದ್ದು. 4 ಎಕರೆ ಪ್ರದೇಶದಲ್ಲಿ ಸುಮಾರು 4,000 ಗಿಡಗಳಿದ್ದಾವೆ. ಆದರೆ ಅರ್ಧಕ್ಕಿಂತ ಹೆಚ್ಚು ಸುಮಾರು 60%ಕ್ಕಿಂತ ಹೆಚ್ಚು ಗಿಡಗಳು ಈ ರೀತಿ ಸಂಪೂರ್ಣ ಮುರಿದು ಹೋಗಿದ್ದಾವೆ. ರೈತಾಪಿ ವರ್ಗ ಏನು ಬಾಳೆ ಸೇರಿದಂತೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿದೆ ಎಲ್ಲವೂ ಕೂಡ ನೆಲಕಚ್ಚಿ ಹೋಗಿ ಈ ರೀತಿ ರೈತಾಪಿ ವರ್ಗ ಕಂಗಾಲಾಗಿ ಹೋಗಿರುವಂಥದ್ದು. ಈಗಾಗಲೇ ನಾನು ಹೇಳದಂತೆ ಬಿರು ಬೇಸಿಗೆನಲ್ಲಿ ಈ ಗಿಡಗಳನ್ನು ಬಾಳೆ ಗಿಡಗಳನ್ನು ಬೆಳೆಸಬೇಕಾದ್ರೆ ಉಳಿಸ್ಬೇಕಾದ್ರೆ ರೈತಾಪಿ ವರ್ಗ ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಯಾಕಂದರೆ ಅಂತರ್ಜಲ ಮಟ್ಟ ಸಂಪೂರ್ಣ ಬತ್ತಿ ಹೋಗಿ ಹನಿ ನೀರಿಗೂ ಕೂಡ ಜನ ಪರದಾಡುವಂಥ ಸಂದರ್ಭದಲ್ಲಿ 4,000 ಬಾಳೆ ಗಿಡಗಳನ್ನು ಇವರು ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಕಷ್ಟಪಟ್ಟು ಜೋಪಾನ ಮಾಡಿ ಬೆಳೆಸಿದ್ದಾರೆ. ಆದರೆ ಇನ್ನೇನು ಇವು ಕೈಗೆ ಬರಬೇಕು, ಇನ್ನೇನು ಫಲ ನೀಡಬೇಕು ಅಂಥ ಸಂದರ್ಭದಲ್ಲಿ ಬಿರುಗಾಳಿ ಮಿಶ್ರಿತ ಮಳೆಯ ಹೊಡೆತಕ್ಕೆ ತತ್ತರಿಸಿ ಹೋಗಿ ಬಾಳೆ ಗಿಡಗಳೆಲ್ಲವೂ ಕೂಡ ನೆಲಕಚ್ಚಿ ಹೋಗಿರುವಂಥದ್ದು. ರೈತರಿಗೆ ಒಂದು ಕಡೆ ಮಳೆ ಇಲ್ಲದೇ ಇದ್ದರೂ ಕೂಡ ಸಮಸ್ಯೆ, ಅತಿಯಾದ ಮಳೆ ಬಂದರೂ ಕೂಡ ಸಮಸ್ಯೆ. ಮುಂಗಾರಿನ ಆರಂಭದಲ್ಲಿಯೇ ಬಿರುಗಾಳಿ ಸಹಿತ ಮಳೆ ರೈತರನ್ನು ಆತಂಕಕ್ಕೀಡು ಮಾಡಿರುವಂಥದ್ದು, ಸಂಕಷ್ಟಕ್ಕೆ ತಳ್ಳಿರುವಂಥದ್ದು. ಹಾಗಾದರೆ ಈ ಬಾಳೆಯನ್ನು ಬೆಳೆದಿರುವಂತಹ ರೈತರೇ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಪರಿಸ್ಥಿತಿ ಭಾಳ ಗಂಭೀರ ಆಗ್ಯದ್ರಿ. ಈ ನೀರಾವರಿಲಿಂದ ಏನು ಬೆಳೆ ಎಲ್ಲ ಲಾಸ್ ಆಗ್ಯದ್ರಿ. ಈರುಳ್ಳಿ ಮತ್ತು ಇದು ಬಾಳೆ, ಕಬ್ಬು ಅವೇನು ಅಷ್ಟೇನು ಹಾಳಾಗಿಲ್ರಿ. ಇದು ಬಾಳೆ ಬೆಳೆ ಪೂರಾ ಕೈಗೆ ಬಂದಿತ್ತು ರೀ. ಇನ್ನು ಕೆಲವೊಂದು ದಿವ್ಸನಾಗ ಕಟಾವಿಗೆ ಬಂದಿತ್ತು. ಇದು ಭಾಳ ಅನಾಹುತ ಆಗ್ಯದ್ರಿ. ಇದು ದೊಡ್ಡ ಲಾಸ್ ರೀ. ಇದು ಏನೂ ಇಲ್ಲ ಅಂದ್ರೆ 16-17 ಲಕ್ಷ ರೂಪಾಯಿ ಬೆಳೆ ಇತ್ತು ರೀ. ಇದು ಇನ್ನೊಂದು 2 ತಿಂಗಳದೊಳಗೆ ಕಟಾವಿಗೆ ಬಂದಿತ್ತು. ಇದು ಲಾಸ್ ಆಗಿ ಹೋಗ್ಯದ. ಇದರಿಂದ ಭಾಳ ಸಂಕಷ್ಟನೊಳಗೆ ಇದ್ದೀವಿ ನಾವು ರೈತರು. ಇದಕ್ಕೆ ಸರ್ಕಾರ ಏನರ ಪರಿಹಾರ ಕೊಡ್ತು ಅಂದರೆ ನಾವು ಬದುಕ್ತೀವಿ, ಇಲ್ಲಾಂದ್ರೆ ನಾವು ಸತ್ತು ಹೋಗೋ ಪಾಳಿ ಅದ ರೀ. ನಾವು ತೊಗೊಂಡಂಥ ಸಾಲ ಹೆಂಗೆ ತೀರಿಸ್ಬೇಕಂತ ತಿಳಿಯಲಾಗ್ಯದ ರೀ ನಮಗೆ ಸರ್ಕಾರ ಏನು ಕೈ ಹಿಡಿದು ಪರಿಹಾರ ಕೊಡದೆ ಹೋದಲ್ಲಿ ನಾವು ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ತದೆ ಅನ್ನುವಂತಹ ಆತಂಕದ ಮಾತನ್ನು, ನೋವನ ಮಾತನ್ನು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.